ಇವತ್ತು ಆಸ್ಪತ್ರೆ ಮಾತಾಡಕ್ಕೆ ಆಗಲ್ಲ. ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಡ್ಯೂಟಿ ನಂದೇ ಆಸ್ಪತ್ರೆಯಲ್ಲಿ. ಲಾಗ್ ಮಾಡಕ್ ಚೆನ್ನಾಗಿರುತ್ತೆ ಇಲ್ಲಿ, ಯಾಕಂದ್ರೆ ಯಾರು ಇರಲ್ಲ. ಸ್ನಾನ ಮಾಡ್ಬಿಡಿ, ಆಮೇಲೆ ಕಾಫಿ ಒಂದು ಬನ್ನು ತಗೊಂಡೋಗ್ತಾ ಇದ್ದೀನಿ. ನನಗೆ ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಮೂಡು ವರ್ಕ್ ಆಗಲ್ಲ, ಮೈಂಡ್ ಎಲ್ಲ ಸ್ಟ್ರಕ್ ಆಗುತ್ತೆ. ಈ ವರ್ಷ ಅದೇ ಡೇಟು ಅದೇ ತಿಂಗಳು, ಈ ವರ್ಷನೂ ನೋಡ್ತಾ ಇದ್ದೀನಿ. ನಿಂತು 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 ಕಾಲೆಲ್ಲ ನೋವು ಬಂದ್ಬಿಡ್ತು. ನಾನು ಅದಕ್ಕೆ ಏನಾಗಲಿ ಮುಂದೆ ಸಾಗುನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಇವತ್ತಿನ ಲಾಗ್ ಏನಾಗಿರುತ್ತೆ ಅಂದರೆ, ನಮ್ಮ ಅತ್ತೆನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ, ಅದ್ರದ್ದು ಲಾಗ್ ಆಗಿರುತ್ತೆ. ಇನ್ಮೇಲೆ ಆಸ್ಪತ್ರೆ ವಿಡಿಯೋ ಸ್ವಲ್ಪ ಜಾಸ್ತಿ ಬರುತ್ತೆ. ನಮ್ಮ ಅತ್ತೆಗೆ ಗುರುವಾರ ಆಪ್ರೇಷನ್ನು ಅಂತ ಹೇಳಿದರು, ಮಂಗಳವಾರ ಅಡ್ಮಿಟ್ ಮಾಡಬೇಕು ನೀವು ಅಂತ ಹೇಳಿದರು. ಹಂಗಾಗಿ ಮಂಗಳವಾರನೇ ಅಡ್ಮಿಟ್ ಮಾಡಿದ್ವಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರೀ ಅಡ್ಮಿಟ್ ಮಾಡೋ ಪ್ರೊಸೀಜರಲ್ಲೇ ಮುಗ್ದೋಯ್ತು. ಹರಿನೂ ಇದ್ದರು, ನಾನು ನಮ್ಮ ಅತ್ತೆ 3 ಜನ ಇದ್ವಿ. ನಾನು ಹರಿ ಇಬ್ಬರು ಚೆನ್ನಾಗಿ ಓಡಾಡಿಕೊಂಡು ಅಡ್ಮಿಟ್ ಮಾಡೋದು ಪ್ರೊಸೀಜರೆಲ್ಲ ಮುಗಿಸಿದ್ವಿ. ಆದಮೇಲೆ ವಾರ್ಡಿಗೆ ಹಾಕಿದ್ರು ನಮ್ಮನ್ನು. ಹರಿ ಮಧ್ಯಾಹ್ನ ಮೇಲೆ ಊಟ ಎಲ್ಲ ತಿನ್ಕೊಂಡು ಅವರು ವಾಪಸ್ಸು ಕೆಲಸಕ್ಕೆ ಅಂತ ಬಂದರು. ನಾನು ಊಟ ಮಾಡಿಕೊಂಡು ನಮ್ಮ ಅತ್ತೆಗೂ ಊಟ ಪಾರ್ಸಲ್ ತೊಗೊಂಡು ಇವಾಗ ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನ ಮೇಲೆ ನಮ್ಮ ಅಕ್ಕ ಬರ್ತೀನಿ ಅಂದರು, ನನ್ನ ನಾದಿನಿ ಬರ್ತೀನಿ ಅಂದರು. ಯಾಕಂದರೆ ನಾನು ಸಂಜೆ ಆಸ್ಪತ್ರೆಯಲ್ಲಿ ಉಳ್ಕೊಬೇಕಾಗಿತ್ತು. ಒಂದು ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ, ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಬಾ, ನಾನು ಇರ್ತೀನಿ ಸಂಜೆವರೆಗೂ ಅಂತ ಅಂದಿದ್ರು. ಅದಕ್ಕೆ ಇವಾಗ ಊಟ ತಿನ್ಕೊಂಬಿಡೋಣ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅತ್ತೆ ಚೆನ್ನಾಗಿ ಊಟ ಮಾಡಿದ್ವಿ. ಒಂದು ಸ್ವಲ್ಪ ತಲೆ ಆಸ್ಪತ್ರೆಯಲ್ಲೇ ಮಲ್ಕೊಂಡ್ವಿ. ಆಮೇಲೆ ನಾನು ಮನೆಗೆ ಬಂದೆ ವಾಪಸ್ಸು. ಇವತ್ತು ಆಸ್ಪತ್ರೆ ಮಾತಾಡೋಕ್ಕೆ ಆಗಲ್ಲ ಗೈಸ್. ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ನಮ್ಮ ಅತ್ತೆನ. ನಾನು ಅವತ್ತೇ ಹೇಳಿದೆ ಜಾಸ್ತಿ ಏನು ತೋರಿಸಲ್ಲ ಅಂತ, ಹೇಳ್ತೀನಿ ಅಷ್ಟೇ ಹಿಂಗೆ ಮಾಡಿದ್ವಿ ಅಂತ. ಇವತ್ತು ನಮ್ಮ ಅತ್ತೆನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅವರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಹಂಗಾಗಿ ನಮ್ಮನ್ನು ಆಚೆ ಇಡಿ ಅಂತ ಅಂದರು. ಇವಾಗ ಆಚೆ ನಿಂತಿದ್ದೀನಿ. ಅವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಕರೀತಾರೆ, ಅವಾಗ ಒಳಗೆ ಹೋಗ್ಬೇಕು. ನನಗೆ ಆದರೂ ಈ ಆಸ್ಪತ್ರೆಗಳಲ್ಲಿ ನರ್ಸ್ಗಳು, ಡಾಕ್ಟರ್ಸು ಇವ್ರು ಯಾಕೆ ಇಷ್ಟು ಬಿಡಿ ಬಿಡಿಲಿ ಒಳ್ಳೆ ಇರುವೆಗಳು ಓಡಾಡ್ದಂಗೆ ಓಡಾಡ್ತಿರ್ತಾರೆ. ಸುಮ್ಮನೆ ತೋರಿಸ್ಲ ಹಂಗೆ. ಯಾಕೆ ಹಿಂಗೆ ಫಾಸ್ಟ್ ಓಡಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ. ಅಷ್ಟು ಸೀರಿಯಸ್ ಮ್ಯಾಟರ್ ಇರುತ್ತಾ? ಜನರಲ್ ವಾರ್ಡಲ್ಲೂ ಹಂಗೆ ಓಡಾಡ್ತಿರ್ತಾರೆ, IC ವಾರ್ಡಲ್ಲೂ ಹಿಂಗೆ ಓಡಾಡ್ತಿರ್ತಾರೆ, ಫಾಸ್ಟಾಗಿ ಓಡಾಡ್ತಿರ್ತಾರೆ. ಅದು ಎಂಥ ಸೀರಿಯಸ್ ಮ್ಯಾಟ್ರ್ ಅಂತ ಗೊತ್ತಿಲ್ಲ. ನೋಡುವ, ಇನ್ನೊಂದು 2 ನಿಮಿಷ ಬಿಟ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆಗೆ ಟ್ರೀಟ್ಮೆಂಟು ಏನೇನು ಕೊಟ್ಟಿದ್ದಾರೆ ನೋಡಿಬಿಟ್ಟು ನೋಡೋಣ. ಆದರೆ ವಿಡಿಯೋ ಹೆಂಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದೇ ಗೊತ್ತಿಲ್ಲ ನನಗೆ. ವಿಡಿಯೋ ಮಾಡ್ತೀನಿ ಆಮೇಲೆ. ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕ ಬಂದರು, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಅಡುಗೆ ಗಿಡ್ಗೆ ಏನಾರು ಮಾಡಿ ಇಟ್ಬಿಟ್ಟು ಬಾ ಅಂದರು. ಹಂಗಾಗಿ ನಾನು ಆಟೋ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಆಟೋದೇ ರಿಸ್ಕು ಗೈಸ್. ಆಟೋ ಮತ್ತು ಇದು ಬೈಕ್ ಕಾಯೋದೇ ಅರ್ಧ ಹಿಂಸೆ. 1 ಅವರ್ ನಿಂತ್ಕೊಬೇಕು ನಾನು ಆಟೋಗೋಸ್ಕರ. ನಾನು ಮನೆಗೆ ಅವಾಗಲೇ ಬಂದು ಸಾಂಬಾರು ಮಾಡಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ಮತ್ತೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಡ್ಯೂಟಿ ನಂದೇ ಆಸ್ಪತ್ರೆಯಲ್ಲಿ, ಹಂಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸಾಂಬಾರೆಲ್ಲ ಮಾಡಿಟ್ಟಾಯಿತು. ಇನ್ನು ನಾನು ಬರೋದೇ ನಾಳೆ ಬರ್ತೀನಿ, ಹಂಗಾಗಿ ನಾಳೆ ಮಧ್ಯಾಹ್ನ ಬರೋದು ನಾನು. ಹಂಗಾಗಿ ಸಾಂಬಾರೆಲ್ಲ ಮಾಡಿಟ್ಟೆ. ಇವಾಗ ತಲೆ ಒಂದು ಬಾಚ್ಕೊಂಡು ಮುಖ ಎಲ್ಲ ತೊಳ್ಕೊಂಡಿದ್ದೀನಿ. ತಲೆ ಒಂದು ಬಾಚ್ಕೊಂಡು ಹೊರಡೋಣ, ಅಲ್ಲೇ ಲೇಟ್ ಆಯಿತು. ನಾನು ಆವಾಗಲೇ ಆಸ್ಪತ್ರೆಗೆ ಬಂದು ಸ್ವಲ್ಪ ಹೊತ್ತು ಒಳಗಿದ್ದು ಆಮೇಲೆ ಇವಾಗ ಜ್ಯೂಸ್ ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಜ್ಯೂಸ್ ತೊಗೊಂಡೋಗಿ ಕೊಟ್ಬಿಟ್ಟು ಇವತ್ತು ನೈಟ್ ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. 4ನೇ ಫ್ಲೋರ್. ಖಾಲಿ. ರಾತ್ರಿ ಹೊತ್ತು ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ, ಯಾಕಂದರೆ ಯಾರೂ ಇರೋಲ್ವಲ್ಲ. ಹಂಗಾಗಿ ಬಂತು ಫ್ಲೋರ್ ಪಟ್ಟಂತ ಬಂದ್ಬಿಡ್ತು. ಓಡೋಣ, ಇವತ್ತು ಜನ ಸಿಕ್ಕಾಗುತ್ತೆ. ಬಂದೆ ವಾರ್ಡ್ ಹತ್ರ ಬಂದೆ. ಹಿಂಗೆ ತಿಂದು ತೋರಿಸ್ಕೊತೀನಿ.
Very good morning. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 6:30 ಆಗಿದೆ. ಫ್ರೆಶ್ ಎಲ್ಲ ಮಾಡಿಸಿ ಮುಖ ಎಲ್ಲ ತೊಳಸಿ ಬಂದೆ ನಮ್ಮ ಅತ್ತೆಗೆ. ಇವಾಗ ಕಾಫಿ ಬೇಕಂತೆ, ಕಾಫಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ನಾನು ಇಷ್ಟಿಲ್ ಫಸ್ಟ್ ಟೈಮ್ 6:30 ಎದ್ದಿರೋದು. ನನ್ನ ಮಗಳು ಸ್ಕೂಲ್ ಇದ್ದಾಗಲೂ ನಾನು 7 ಗಂಟೆಗೆ ಎದ್ದೇಳ್ತಿದ್ದೆ. 6:30 ಎದ್ದಿದ್ದೀನಿ. ಪೂಜೆ ಪುನಸ್ಕಾರ ಇದ್ರೆ ಬೇಗ ಎದ್ದೇಳ್ತೀನಿ. ಮಾಮೂಲಿ ಟೈಮಲ್ಲಿ ಎದ್ದೇಳೋದೇ ಇಲ್ಲ. ನಾವು ಮಲ್ಕೊಳ್ಳೋದೇ ಲೇಟು, ಎಲ್ಲಿ ಬೇಗ ಎದ್ದೇಳಿ. ಫಸ್ಟ್ ಟೈಮ್ 6:30 ಎದ್ದಿರೋದು, ಅರ್ಧ ಗಂಟೆ ಬೇಗ ಎದ್ದಿದ್ದು. ಕಾಫಿ ಒಂದು ಬನ್ನು ತಗೊಂಡೋಗ್ತಾ ಇದ್ದೀನಿ ಮತ್ತೆಗೆ. ಜನ ಯಾರೂ ಇಲ್ಲ, ಇನ್ನು 6:30 ಅಲ್ವಾ, ಹಂಗಾಗಿ ಜನ ಯಾರೂ ಇರಲ್ಲ ಇವಾಗ 6:30ಗೆ. ಆಮೇಲೆ ಇನ್ನೊಂದು 6:45, 7 ಗಂಟೆ ಹಂಗೆ ಸ್ಟಾರ್ಟ್ ಆಗ್ತಾರೆ. ಇನ್ನು 9 ಗಂಟೆವರೆಗೂ ಜನ ಅಂದರೆ ಜನ. ಇಲ್ಲೆಲ್ಲ ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಜನ ಓಡಾಡ್ತಿರ್ತಾರೆ. ಹಂಗೆ ಇವಾಗ ಕಾಫಿ ಎಲ್ಲ ತಗೊಂಡು ಕೊಟ್ಟು ನಾನು ಬ್ರಷ್ ಮಾಡಿ ಬರಬೇಕು. ಬ್ರಷ್ ಮಾಡಿ ನಾನು ಆಮೇಲೆ ಬಂದು ಕಾಫಿ ಕುಡಿದು ತಿಂಡಿ ತಿನ್ಕೊಂಡು ಅವ್ರಿಗೂ ತಿಂಡಿ ತೊಗೊಂಡು ಹೋಗ್ತೀನಿ. ಯಾರಿದು ಒಬ್ಬೊಬ್ಬಳೆ ಮಾತಾಡ್ಕೊಂಡು ಹೋಗ್ತಿದ್ದಾಳಲ್ಲ ಅಂತ ನೋಡ್ತಾ ಇದ್ದಾರೆ. ಇನ್ನು ಆಮೇಲೆ ಮಾತಾಡಲ್ಲ ಗೈಸ್. ಆಮೇಲೆ ಹಿಂಗಿಟ್ಕೊಂಡ್ಬರ್ತೀನಿ, ಹಿಂಗಿಟ್ಕೊಂಡು ಮಾತಾಡ್ಕೊಂಬರ್ತೀನಿ ಅಷ್ಟೇ. ಇವಾಗ ಬಂದೆ ಇಲ್ಲಿ ಹೊರಗಡೆ. ಇಲ್ಲಿ ಯಾರು ಪೇಷಂಟ್ ಇಲ್ಲ, ಎಲ್ಲ ಇವಾಗ ಸದ್ಯಕ್ಕೆ ಖಾಲಿ. ಆಮೇಲೆ ಫುಲ್ಲು ಅಷ್ಟೇ. ಹೋಗೋಣ ಇವಾಗ 4ನೇ ಫ್ಲೋರಿಗೆ. ಏನಾಗತ್ತೆ ಅಂತ ನೋಡಿ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಫ್ಲೋರ್ ಹೋಗೋಣ. ಬಂತು ಫ್ಲೋರ್ ಬಂತು. ಸ್ನಾನ ಮಾಡಿಬಿಡಿ, ಆಮೇಲೆ ಬಿಸಿನೀರು ಡಾಕ್ಟ್ರು ಬಂದಿದ್ದಾರೆ. ಡಾಕ್ಟರು ರೌಂಡಿಗೆ ನಾನಿವಾಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು.
ನಂದು ಹೋಯ್ತು, ನಮ್ಮ ಅತ್ತೆದು ಹೋಯ್ತು. ಅವ್ರು ಕಾಫಿ ಕುಡ್ದಿದ್ರು ಬೆಳಿಗ್ಗೆ, ನಾನು ಕಾಫಿ ಕುಡ್ದಿರ್ಲಿಲ್ಲ. ಅದಕ್ಕೆ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡ್ಬೇಕಾದ್ರೆ ನಮ್ಮನ್ನೆಲ್ಲರನ್ನೂ ಆಚೆ ಕಳಿಸ್ತಾರೆ. ಅಷ್ಟರೊಳಗೆ ಹೋಗಿ ಒಂದು ಲೋಟ ಕಾಫಿ ಕುಡ್ಕೊಂಡು ಬರೋಣ ಅಂತ. ಬೆಳಗ್ಗೆ ನಾನು ಕಾಫಿ ಕುಡಿಬೇಕು. ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ಮೂಡು ವರ್ಕ್ ಆಗಲ್ಲ. ಮೈಂಡ್ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿರ್ತದೆ. ಬೆಳಗ್ಗೆ ಸಂಜೆ 2 ಟೈಮ್ ಕಾಫಿ ಕುಡಿಲೇಬೇಕು, ಇಲ್ಲ ಅಂದರೆ ನನ್ನ ಬಾಡಿಲಿ ಎನರ್ಜಿನೇ ಇರೋಲ್ಲ. ಹಂಗೆ ಬೆಳಗ್ಗೆ ಮನೇಲಾಗಿದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾರ ಒಂದು ಕಷಾಯ ಮಾಡ್ಕೊಂಡು ಕುಡಿದು, ಇಲ್ಲ ಬಿಸಿನೀರು ಕುಡಿದು ಆಮೇಲೆ ಕಾಫಿ ಕುಡಿತಿದ್ದೆ. ಇಲ್ಲಿ ಡೈರೆಕ್ಟು ನೀರು ಕುಡಿದು ಕಾಫಿ ಕುಡಿತಾ ಇದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ. ಎಷ್ಟು ಜನ ಓಡಾಡ್ತಿದ್ದಾರೆ. ಇನ್ಮೇಲೆ ವಿಡಿಯೋ ಹಿಂಗಿರುತ್ತೆ. ಬನ್ನಿ, ಒಂದು ಲೋಟ ಕಾಫಿ ಕುಡಿದು ಆಮೇಲೆ ಮುಂದಿನ ಕೆಲಸ ನೋಡೋಣ. ಮಾತ್ರೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇದು 5ನೇ ಸತಿನೋ 6ನೇ ಸತಿನೋ ಬರೀ ಮಾತ್ರೆಗೆ ಅಂತಲೇ ಓಡಾಡ್ತಾ ಇದ್ದೀನಿ. ಇವಾಗ ಮಾತ್ರೆ ತೊಗೊಂಡು ಏನಾರ ಜ್ಯೂಸ್ ಎಲ್ಲ ಕುಡ್ಕೊಂಡು ಹೋಗೋಣ. ಇಲ್ಲೇ ಆಸ್ಪತ್ರೆಯಲ್ಲೇ ಊಟ ಕೊಡ್ತಾರೆ. ಊಟಕ್ಕೇನು ಇವಾಗ ಸದ್ಯಕ್ಕೆ ಕೆಳಗೆ ಬರ್ತಾ ಇಲ್ಲ. ಬರೀ ಮಾತ್ರೆಗೆ ಬೆಳಗ್ಗೆಯಿಂದ 7 ಸತಿನೋ 6 ಸತಿನೋ ಓಡಾಡ್ತಾ ಇದ್ದೀನಿ. ಆಸ್ಪತ್ರೆ ಕೆಲಸ ಅಂದರೆ ಹಿಂಗೆ ಇರುತ್ತೆ. ಅಲ್ಲೇ 1 ವರ್ಷದ ಹಿಂದೆನೇ ಗೊತ್ತಿತ್ತು. ಅದೇ ವರ್ಷ, ಅದೇ ಡೇಟು, ಅದೇ ತಿಂಗಳು. ಈ ವರ್ಷನೂ ನೋಡ್ತಾ ಇದ್ದೀವಿ ಅಷ್ಟೇ ವ್ಯತ್ಯಾಸ. ಇವಾಗ ಮಾತ್ರೆ ತಗೊಂಡು ಏನಾರ ಇದ್ದೋಗು ಜ್ಯೂಸು ಏನಾರು ತಗೊಂಡು ಹೋಗೋಣ. ಇಡ್ಲಿ ತಗೊಂಡಿದ್ದೀನಿ. ಜ್ಯೂಸ್ ಕುಡಿದ್ರೆ ಎನರ್ಜಿ ಇರಲ್ಲ. ಬೆಳಗ್ಗೆ 12:30 ಊಟ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಜ್ಯೂಸ್ ಬೇಡ ಅಂದ್ಬಿಟ್ಟು 1 ಪ್ಲೇಟ್ ಇಡ್ಲಿ ತಗೊಂಡಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು. ಇನ್ನು ಇವತ್ತು ನೈಟ್ 10 ಗಂಟೆಯಿಂದ ಅವ್ರಿಗೇನು ಊಟ ಕೊಡೋಂಗಿಲ್ಲ. ಅದಕ್ಕೆ ಇದು ಊಟ ತಿಂದು ಅಂದ್ಬಿಟ್ಟು ಇಡ್ಲಿ ಸಾಂಬಾರು ತೊಗೊಂಡೋಗ್ತಾ ಇದ್ದೀನಿ. ನಾನು ಅಲ್ಲೇ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿದು ಅವ್ರಿಗೆ ಊಟ ತಗೊಂಡ್ತೀನಿ. ನಾನು ಮನೆಗೆ ಬಂದು ಹಾಲು ತುಂಬ ಹೊತ್ತಾಯಿತು. 6:30ಗೇನೋ ಮನೆಗೆ ಬಂದೆ. ನಾನು 4:30 ಆಸ್ಪತ್ರೆ ಬಿಟ್ಟೆ. ನಾನು 4:30ಇಂದ 5:30ವರೆಗೂ ರೋಡಲ್ಲೇ ನಿಂತಿದ್ದೀನಿ. ಒಂದು ಆಟೋ ಬುಕ್ ಆಗ್ತಿಲ್ಲ, ಒಂದು ಕಾರ್ ಬುಕ್ ಆಗ್ತಿಲ್ಲ. ನಿಂತು ಕಾಲೆಲ್ಲ ನೋವು ಬಂದ್ಬಿಡ್ತು. ಒಂದು ಆಟೋನೂ ಬುಕ್ ಆಗ್ತಿಲ್ಲ, ಒಂದು ಬೈಕು ಬುಕ್ ಆಗ್ತಿಲ್ಲ. ಮತ್ತು ಅಲ್ಲೇ ಆಸ್ಪತ್ರೆ ಮುಂದೆ ನಿಂತಿರುತ್ತಲ್ಲ, ಆಟೋ ಕೇಳಿದ್ರೆ ಬಾಯಿ ಬಂದು ರೇಟ್ ಹೇಳ್ತಾರೆ. ಗುರು 250 ರೂಪಾಯಿ ಹೇಳ್ತಾರೆ. ಇಲ್ಲಿ ದೇವರೇ, ನಿಂತು 4:30ಇಂದ 5:30ವರೆಗೂ ನಿಂತು ಕಾಲೆಲ್ಲ ನೋವು ಬಂದ್ಬಿಡ್ತು. ನಾನು ಅದಕ್ಕೆ ಬಂದು ಮನೆಯಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ರಾತ್ರಿ ನನಗೆ ಆಸ್ಪತ್ರೆಯಲ್ಲಿ ಸರಿಯಾಗಿ ನಿದ್ದೆ ಬರಲಿಲ್ಲ. ಸೊಳ್ಳೆ ಬೇರೆ, ನಿದ್ದೆ ಆಗಲಿಲ್ಲ. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮುಖಕ್ಕೆ ತಣ್ಣೀರು ಹಾಕಿ ಮುಖ ಎಲ್ಲ ನೀಟಾಗಿ ತೊಳೆದು ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿದು ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ವಿಡಿಯೋ ಆನ್ ಮಾಡೋಣ ಅಂತ ವಿಡಿಯೋ ಆನ್ ಮಾಡ್ತಾಯಿದ್ದೀನಿ. ನಿಜ, ಇಲ್ಲಿಂದ ನಮ್ಮ ಮನೆಯಿಂದ ಆಸ್ಪತ್ರೆಗೆ ಹೋಗೋಕ್ಕೆ ಗಾಡಿಗಳು ಬೈಕ್ಗಳು ಸಿಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ ಮಿನಿಮಮ್ ಅಂದ್ರೂ 3/4 ಅವರ್, ಅರ್ಧ ಅವರ್ ನಾನು ರೋಡಲ್ಲಿ ನಿಂತ್ಕೊಂಡು ಕಾಯಲೇಬೇಕು. ಸಿಗೋದೇ ಇಲ್ಲ. ರ್ಯಾಪಿಡೋ ಅಂತೂ ಸಿಗೋದೇ ಇಲ್ಲ. ಆಮೇಲೆ ಓಲೋ, ಊಪರು ಯಾವುದು ಸಿಗಲ್ಲ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದರೆ, ಆಸ್ಪತ್ರೆಯಿಂದ ನಮ್ಮ ಮನೆಗೆ ಬರಬೇಕು ಅಂದರೆ ಯಾವುದು ಸಿಗಲ್ಲ. ಇಲ್ಲಿಂದ ಆಸ್ಪತ್ರೆಗೆ ಹೋಗಿ ಸಿಗುತ್ತೆ. ಸಾಕು ಬೇಕಾಗ್ಬಿಡುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ. 1 ಅವರ್ ನಿಂತಿರ್ಬೇಕು ನಾವು. ಇವತ್ತಂತೂ 1.5 ಅವರ್ ಮೇಲೆ ನಿಂತಿದ್ದೀನಿ. ಸುಸ್ತಾಗೋದು. ನೆನೆಯಿಂದ ಅಲ್ಲೇ ಇದನ್ನ ಬೆಳಗ್ಗೆಲ್ಲ ಬರೀ ಓಡಾಡೋದೇ ಆಗ್ತಿತ್ತು. ಅದನ್ನು ತೊಗೊಂಬನ್ನಿ, ಇದನ್ನು ತೊಗೊಂಬನ್ನಿ, ಆ ಸ್ಕ್ಯಾನು ಈ ಸ್ಕ್ಯಾನು ಅಂತ ಓಡಾಡಿಸ್ತಾನೆ ಇದ್ರು. ಇದು ಅಲ್ಲಿ ಬೇರೆ ರೋಡಲ್ಲಿ ಬೇರೆ ಕಾಯ್ದಿದ್ದಕ್ಕೆ ಇದ್ದಿದ್ದು ಆಗ್ತಾನೇ ಇಲ್ಲ. ಫುಲ್ಲು ಸುಸ್ತಾಗೋಯ್ತು. ಇವಾಗ ಅಡುಗೆ ಬೇರೆ ಮಾಡಬೇಕು. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ನೋಡೋಣ ಹೆಂಗಾಗುತ್ತೆ ಹಂಗೆ.